ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ. ಇವತ್ತಿಂದ ಮುಂಬೈನ ಹೊಸ ವೀಡಿಯೋಸ್ ಬರುತ್ತೆ ನಿಮಗೆ. ಮುಂಬೈನ ಪ್ರತಿ ಗಲ್ಲಿ ಎಲ್ಲ ತೋರಿಸ್ತೀನಿ. ಇವಾಗ ಸಿಕ್ಕಾಪಟ್ಟೆ ಬಿಸಿಲು ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿದೆ ಇವಾಗ. ಸೊ ನಾನು ಇವಾಗ ಊಟಕ್ಕೆ ಹೋಗ್ತಿದ್ದೀನಿ, ನಾನು ಮತ್ತು ನನ್ನ ಫ್ರೆಂಡು. ಸೊ ಬನ್ನಿ ಇವತ್ತಿಂದ ಮುಂಬೈನ ತೋರಿಸ್ತೀನಿ. ಸೊ ಇವಾಗ ಏನು ನೋಡ್ತಾ ಇದ್ರಲ್ಲ, ಇದು ಮುಂಬೈನ, ಇದು ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ ಇದು. ಸೊ ನಾವು ಇವತ್ತು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಊಟಕ್ಕೆ ಆ್ಯಕ್ಚುಲಿ ನಾನು ಇವತ್ತು ಸ್ಪೆಷಲ್ ಡಿಶ್ ಇಲ್ಲಿ ಏನಂದರೆ ಆಮರಸ ಮತ್ತು ಪೂರಿ ಅಂತ ಸಿಗುತ್ತೆ. ಸೊ ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಒಬ್ಬರು ಫ್ರೆಂಡ್ ಜೊತೆಗೆ ಹೋಗಿದ್ದೆ, ಅವರೇ ನನಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿಸಿರೋದು. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಬನ್ನಿ ತಿನ್ಕೊಂಡು ಬರೋಣ. ಸೊ ಆಲ್ರೆಡಿ ನಂಬರ್ ಹಚ್ಚಿದ್ದಾರೆ ಇವಾಗ ತಿನ್ನೋದಕ್ಕೆ. ಸೊ ನಾನಿವಾಗ ನಂಬರ್ ಹಚ್ಚಿದ್ದೀನಿ. ನೋಡ್ರಿ, ಇದ್ರ ಮೇಲೆ ಬರ್ದಾರೆ ಇವಾಗ 1848ರಿಂದ ಆಯ್ತಿದ್ದು, 1848 ಆಯ್ತಿದ್ದು. ಅವಾಗಿಂದ ಮಾಡ್ಕೊಂಬಂದಾರೆ ಇವರು ಹೋಟೆಲ್. ಏನಿದು ಅಡ್ರೆಸ್ ಏನು ಗೊತ್ತಾ, ಇದು ಅಲ್ಲಿ ಏನು CSMT ಸ್ಟೇಷನ್ ಐತಲ್ಲ, VT ಅಂತಾರಲ್ಲ. ಸೊ ಅಲ್ಲಿಂದ ಡೆಡ್ ಅಪೋಸಿಟ್ ಹಿಂಗೆ ಬಂದರೆ ಇಲ್ಲೇ ಬರ್ಬೋದು. ಆ್ಯಕ್ಚುಲಿ ಅಲ್ಲಿ ಏನು ಹೋಗಿ ತಿನ್ಬೇಕಂತ ಹೋಗಿದ್ವಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಅದಕ್ಕೆ ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ತಿಂತೀನಿ. ನಾನಿರೋ ಪ್ಲೇಸ್ ಬಂದುಬಿಟ್ಟು ಇವಾಗ ಸೌತ್ ಮುಂಬೈದು. ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ಪ್ಲೇಸ್ ಇದು. ಸೊ ತುಂಬ ಮಾನ್ಯುಮೆಂಟ್ಸ್ ಇದೆ ಇಲ್ಲೆಲ್ಲ. ತುಂಬ ನಿಮಗೆ ಒಂದೇ ದಿನದಲ್ಲಿ ಒಂದೇ ವೀಡಿಯೋದಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಡಿಫ್ರೆಂಟ್ ವೀಡಿಯೋಸಲ್ಲಿ ಡಿಫ್ರೆಂಟ್ ಲೊಕೇಶನಲ್ಲಿ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಹೊಡೆದ ನೀವು ಯಾರಿಗೋ ಬೀಳ್ಸಾರ, ಇಲ್ಲಿ ಬಸ್ಸಿನ ಯಾರಿಗೋ ಗುದ್ಬಿಟ್ಟಾರ ಅವ್ರು. ಏನು ಮೇಜರ್ ಏನಾಗಿಲ್ಲ, ಎದ್ದು ನಡ್ಯಾಕತ್ತಾರ ಅವರು. ಯಾರಿಗೋ ಹೊಡೆದಾರ, ಯಾಕೆ ಬಂದು ಹೊಡೆದಿರ್ಬೇಕು. ಕಾಲಿಗೆ ಏಟಾಗೈತೆ ನೋಡಿ. ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ರಂತ ಬಚಾವಾದ್ರು. ಸಂತು ಹೆಲ್ಮೆಟ್ ಹಾಕ್ಕೊಳ್ಳಿಲ್ಲ ಅಂದರೆ ಕ್ರೆನೆಟಮಿ ತೊಗೋತಿದ್ರು. ಹೆಲ್ಮೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡಿ ಇಲ್ಲಿ ರೋಡ್ ಮೇಲೆ ಇದು ಮಾಡ್ತಾರೆ, ಕಟಿಂಗ್ ಮಾಡ್ತಾರೆ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಮುಂಬೈನ ಗಲ್ಲಿಗಳು ನೋಡಿ ಹೀಗಿದೆ. ಎಲ್ಲ ಜನ ರೋಡಲ್ಲೇ ಮಲ್ಕೊಂಡಿದ್ದಾರೆ, ರೋಡಲ್ಲೇ ಇಸ್ಪಿಟ್ ಆಡ್ತಿದ್ದಾರೆ, ಆಟನೂ ಆಡ್ತಿದ್ದಾರೆ. ಎಲ್ಲ ಇದೆ ಇಲ್ಲಿ. ಮೇಕೆನೂ ಮನೆ ಮುಂದೆನೇ ಕಟ್ಕೊಂಡಿದ್ದಾರೆ, ಬಟ್ಟೆನೂ ಹೊಲಿತಾ ಇದ್ದಾರೆ, ಬಿಸ್ನೆಸ್ಸು ಮಾಡ್ತಿದ್ದಾರೆ. ಇಲ್ಲೇನೋ ಮಾರ್ತಾ ಇದ್ದಾರೆ ಕೂಡ. ಜಗಳನೂ ಆಡ್ತಾ ಇದ್ದಾರೆ. ಜಳಕಾನೂ ಮಾಡ್ತಿದ್ದಾರೆ. ಜನ ಕಷ್ಟಪಡ್ತಿದ್ದಾರೆ ನೋಡಿ. ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಹಾಯಿಸಿದ್ದೆ ಇನ್ನೊಂದು ಸ್ವಲ್ಪ ಆಗಿದ್ರೆ ಪಾಪ. ನಾವು ಹೋಗ್ಬಿಡೋಣ ಇದೆ ಕ್ಯಾಬಲ್ಲಿ. ನಾನು ಮುಂಚೆ ಮೂವಿಗಳಲ್ಲೆಲ್ಲ ನೋಡ್ತಿದ್ದೆ ಈ ಥರದ್ದು. ಈ ಥರ ಎಲ್ಲ ಡಬ್ಬ ತೊಗೊಂಡು ಹೀಗೆಲ್ಲ ತಳ್ಕೊಂಡು ಎತ್ಕೊಂಡು ಹೋಗೋದು ಅಂತ. ನಾನು ಇಲ್ಲಿ ಮುಂಬೈ ಬಂದಮೇಲೆ ಈ ಥರ ನಾನು ನೋಡ್ತಿರೋದು ರಿಯಾಲಿಟಿ ಇದು ಅಂತ. ಮತ್ತು KGF ಅಲ್ಲಿ ಒಂದು ಸೀನ್ ಇದೆ. ಅಮ್ಮ ಮತ್ತು ಮಗ ಹೋಗ್ತಿರ್ತಾರೆ. ಆ ಟೈಮಲ್ಲಿ ಕಾರ್ ಬಂದುಬಿಡುತ್ತೆ. ಆ ಬನ್ನು ಕೆಳಗಡೆ ಬಿದ್ದುಬಿಡುತ್ತೆ. ಆ ಬಿದ್ದಾಗ ಒಂದು ಸೀನ್ ಇದೆ ಅಲ್ಲ, ಆ ಸೀನು ನಾನು ಒಂದು 2-3 ಇಯರ್ಸ್ ಬ್ಯಾಕ್ ನಾನು ಬಯಂದರಲ್ಲಿದ್ದೆ, ಮೀರಾ ಬಯಂದರಲ್ಲಿ. ಸೊ ಅದೇ ಥರ ಸಿನಾರಿಯೋ ಮತ್ತು ಇದು ಕೂಡ ಎಲ್ಲ. ಮಳೆ ಬರ್ತಿತ್ತು, ಮಳೆ ಅಂದರೆ ಆ ಥರ ಬ್ಯಾಕ್ಗ್ರೌಂಡು, ಆ ಥರ ಕಷ್ಟಪಡ್ತಿರೋ ಜನ ನಾನು ಅಲ್ಲಿ ನೋಡಿದ್ದೆ. ಅದು ಇನ್ನೂವರೆಗೂ ನನಗೆ ನೆನಪಿದೆ. ನೋಡಿ ಇಲ್ಲೆಲ್ಲ ಜನ ಹೆಂಗೆ ನೋಡಿ, ಎಲ್ಲ ಕೂಲಿ ಕೆಲಸ ಮಾಡ್ತಿದ್ದಾರೆ. ಕೂಲಿ ಇನ್ ದ ಸೆನ್ಸ್ ಕೂಲಿ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ನೋಡಿ. ಇದು ಮಹಾನಗರ ಪಾಲಿಕೆ ಬಸ್ ಇದು.
ರೋಡ್ ಸೈಡಲ್ಲಿ ಯಾರಾದರೂ ತಿಂಡಿ ಎಲ್ಲ ಮಾರ್ತಿರ್ತಾರಲ್ಲ ಅವ್ರಿಗೆ ಪರ್ಮಿಷನ್ ಇಲ್ಲ. ಅವ್ರು ಏನಾದ್ರು ಮಾಡ್ತಿದ್ದಾರಪ್ಪ ಅಂದರೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಗ್ಯಾಸು, ಸ್ಟವ್, ಮಾಡಿರೋ ತಿಂಡಿ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ನೋಡಿ ಇದ್ರ ಮೇಲೆ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ. ಹಿಂದೆ ಕೂತಿರೋರು ಬ್ರೇಕ್ ಅವರು. ಸೊ ತುಂಬ ಗದ್ದಲ ಇದೆ ಇಲ್ಲಿ. ನೋಡಿ ಇಲ್ಲಿ ಬ್ರೇಕ್ ಹಚ್ಕೊಂಡು ಹೋಗ್ತಿದ್ದಾರೆ. ಇವಾಗ ತಳ್ತಾರೆ ನೋಡಿ. ನೋಡಿ ಎಷ್ಟು ಕಷ್ಟ ನೋಡಿ. ಅಂತಾರಲ್ಲ ಕತ್ತೆ ಥರ ದುಡಿಯೋದು ಅಂತಾರಲ್ಲ, ಇದೇ ನೋಡಿ ಅದು. ಕತ್ತೆಗೂ ಹಿಂಗೆ ಭಾರ ಹಾಕಿ ತಳ್ತಿರ್ತಾರೆ, ಹೋಗು 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 ಅಂತ. ಸೊ ಬೆಸ್ಟ್ ಅಂದರೆ ಇದು ನೋಡಿ. ಕತ್ತೆ ಥರ ದುಡಿಯೋದು ಅಂತಾರಲ್ಲ, ಪಾಪ. ಲೇ ಜಗತ್ತು ನೋಡು ಹೆಂಗೆ ಏನೇನೋ ಮಾಡ್ತಿದ್ದಾರೆ. ಇವು ಕಷ್ಟಪಡ್ತಿದ್ದಾರೆ. ಮೊಬೈಲಲ್ಲಿ ಬರೀ ಆ ಹುಡುಗಿರ ಜೊತೆಗೆ ಟೆಕ್ಸ್ಟ್ ಮಾಡೋದು ಬಿಡು, ಅದನ್ನು ಮನೆಗೆ ಹೋದ್ಮೇಲೆ ಮಾಡುವಂತೆ. ಸ್ವಲ್ಪ ಹೊರಗಡೆ ಲೈಫ್ನು ನೋಡು. ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ, ಕತ್ತೆ ಥರ ದುಡಿತಿದ್ದಾರೆ. ಹೀಗಿದೆ ಮುಂಬೈ. ಇಲ್ಲೆಲ್ಲ ತಿಂಡಿ, ತರಕಾರಿನೇ ಬಾಯಿ ಬರುತ್ತೆ. ಎಲ್ಲ ಸ್ನ್ಯಾಕ್ಸ್ ಮಾರ್ತಿದ್ದಾರೆ. ಐ ಥಿಂಕ್ ಇದು ನಾವು ಆ್ಯಕ್ಚುಲಿ ಮೇನ್ ರೋಡಿಂದ ಹೋಗಬೇಕಿತ್ತು. ನಾವು ಸುಮ್ಮನೆ ಬೇಕಂತಾರೆ ಈ ಕಡೆ ಬಂದಿರೋದು, ನೋಡೋಣ ಅಂತ. ಯಾರೋ ಮದುವೆ ಮಾಡ್ತಿದ್ದಾರೆ ಅನ್ಸುತ್ತೆ ಇವರು. ಮದುವೆ ನೋಡೋ ಅದೃಷ್ಟ ಸಿಕ್ಬಿಡ್ತು ನೋಡಿ ನಿಮಗೆ. ನನಗೂ ಡ್ಯಾನ್ಸ್ ಮಾಡೋಕ್ಕೆ ಮನಸ್ಸು ಬರ್ತಿದೆ. ಇವಾಗ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಿದೆ. ಸ್ನೇಹಿತರೆ, ಇಷ್ಟೊಂದು ಪೊಲೀಸರೆಲ್ಲ ಇದ್ದಾರೆ ಏನಕ್ಕೆ ಗೊತ್ತಾ? ಇವತ್ತು ಹನುಮ ಜಯಂತಿ. ಸೊ ಈ ಲೊಕೇಶನಲ್ಲಿ ತುಂಬ ಗಲಾಟೆ ಎಲ್ಲ ಆಗುತ್ತಲ್ಲ, ಅದಕ್ಕೋಸ್ಕರ ಇಲ್ಲೆಲ್ಲ ಪೊಲೀಸ್ ಜಾಸ್ತಿ ಇದ್ದಾರೆ. ಮುಸ್ಲಿಮ್ಸು ಮತ್ತು ನಮ್ಮ ಹಿಂದೂ ಅಂತ ಜಗಳ ಮಾಡ್ತಾರಲ್ಲ, ಅದಕ್ಕೋಸ್ಕರ ಇವತ್ತು ಹನುಮ ಜಯಂತಿ. ಸೊ ನಾವು ಹನುಮ ಜಯಂತಿ ನೋಡೋ ಅದೃಷ್ಟ ಸಿಕ್ಬಿಡ್ತು ಬೈಕಲ್ಲಿ. ಹೋಗೋಣ ಬಾ. ಸ್ನೇಹಿತರೆ, ಇದು ಮಸ್ಜಿದ್ ಅಂತ ಏನು ಈ ಲೊಕೇಶನ್ ಇದೆಯಲ್ಲ, ಈ ಜಾಗದಲ್ಲಿ ಹನುಮ ಜಯಂತಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಪೊಲೀಸ್ ಪ್ರೊಟೆಕ್ಷನ್ಸು ಅದೆಲ್ಲ ಜಾಸ್ತಿ ಇತ್ತು. ದೆನ್ ಯೂಶ್ವಲಿ ಜಗಳ ಎಲ್ಲ ಆಗುತ್ತಲ್ಲ, ಅದು ಆಗಬಾರ್ದು ಅಂತ ಹೋಗೋ ಟೈಮಲ್ಲಿ ಬರೋ ಟೈಮಲ್ಲಿ. ಹೋಗೋದಕ್ಕಂತೂ ಜಾಗ ಸಿಗಲ್ಲ, ಅವ್ರು ಹೋದ್ಮೇಲೆ ಹೋಗ್ಬೇಕು ಬೆಸ್ಟು. ಸರ್ ಯಾರು ಮುಂದೆ ಬಂದುಬಿಟ್ಟು ಗುದ್ದುಬಿಡ್ತೀನಿ. ಗುದ್ದಿದ್ರೆ ಆಮೇಲೆ ಹಿಡ್ಕೋತಾರೆ ನೋಡಿ. ಹಿಂಗಿದೆ ಇದು ನಾರ್ಮಲ್ ರುಟೀನ್. ಇದು ನಾರ್ಮಲ್ ಆಗಿರೋದು. ಇದೇನು ಇವತ್ತಂತೆ ಅಷ್ಟೇ ಇಲ್ಲ, ನಾರ್ಮಲ್ ಇರೋದಿದು. ಇವ್ರು ಸೌಂಡ್ ಮಾಡೋದು ನೋಡಿದ್ರೆ ಯಾರಿಗೋ ಏನೋ ಆಗಿದೆ. ಹೊಡೆದಾಡ್ಕೊತಾರೆ. ಎಸ್ಕೇಪ್ ಫ್ರಮ್ ಮಸ್ಜಿದ್. ಈ ಮಸ್ಜಿದ್ ಮಾತ್ರ ಈ ಥರ ಕ್ರೌಡೆಡ್ ಆಗಿರುತ್ತೆ, ಬಾಕಿದು ಎಲ್ಲ ಕಡೆ ಸ್ವಲ್ಪ ಓಕೆ ಕಂಪೇರ್ ಟು. ಮತ್ತು ಅಲ್ಲಲ್ಲಿ ಇವಾಗ ಏನಿದು ಟ್ರಾಫಿಕ್ ಸಿಗ್ನಲ್ಸ್ ಇಟ್ಟಿದ್ದಾರೆ. ಇಲ್ಲೊಂದು ಸಿಗ್ನಲ್ ಇದೆ. ಕೆಲವೊಬ್ಬರು ಟ್ರಾಫಿಕ್ ರೂಲ್ನ ಫಾಲೋ ಮಾಡ್ತಾರೆ, ಕೆಲವೊಬ್ರು ಹಾಗೆ ನುಗ್ತಾ ಇರ್ತಾರೆ. ಸೊ ಅವರಾದಮೇಲೆ ನಾನು ಹೋಗ್ಬೇಕು. ಇವಾಗ ಫಸ್ಟ್ ಇವರಾದ್ಮೇಲೆ ಅವ್ರು ಹೋಗ್ತಾರೆ, ಹೊರಡ್ರು, ಆಮೇಲೆ ನಾನು ಹೋಗ್ಬೇಕು. ಈಗ ಹೋಗ್ಬಿಡ್ಲಾ? ಯಾರೂ ಇಲ್ಲ? ಓಕೆ, ತಪ್ಪು ಮಾಡಿದೆ.